ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವ್ಯಾಕರಣಾಂಶವನ್ನು ಪ್ರಾರಂಭ ಮಾಡೋಣ. ಆ ವ್ಯಾಕರಣಾಂಶ ಯಾವುದು ಅನ್ನೋದು ನಿಮಗೀಗಾಗಲೇ ಗೊತ್ತಾಗಿದೆ, ಕಾಣ್ತಾ ಇದೆ. ಸಂಧಿಗಳು ಅನ್ನುವಂತಹ ವ್ಯಾಕರಣಾಂಶವನ್ನು ಪ್ರಾರಂಭಿಸ್ತಾ ಇದ್ದೀನಿ ಮಕ್ಕಳೇ. ಬಹುತೇಕ ವಿದ್ಯಾರ್ಥಿಗಳಿಗೆ ಅಂದರೆ ನಿಮ್ಗಳಿಗೆ ಕನ್ನಡ ವ್ಯಾಕರಣದಲ್ಲಿ ಒಂದಿಷ್ಟು ಗೊಂದಲವನ್ನು ಉಂಟು ಮಾಡತಕ್ಕಂತಹ ವ್ಯಾಕರಣಾಂಶ ಯಾವುದು ಅಂತ ಹೇಳಿದ್ರೆ ಅದು ಸಂಧಿಗಳು. ಬಿಟ್ಟರೆ ಮುಂದೊಂದು ಸಂದರ್ಭದಲ್ಲಿ ಸಮಾಸಗಳು ಅಂತ ಹೇಳಿ ಬರ್ತತಿ. ಅದು ಕೂಡ ನಿಮಗಿದೇ ರೀತಿ ಗೊಂದಲವನ್ನು ಉಂಟು ಮಾಡಬಹುದು. ಬಹಳಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಂಧಿಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡಿರೋಲ್ಲ, ಅಥವಾ ಆ ಸಂಧಿ ಪದವನ್ನು ಹೇಗೆ ಗುರುತಿಸಬೇಕು ಅಂಥೇಳಿ ಸರಿಯಾಗಿ ತಿಳಿಯುವ ಪ್ರಯತ್ನವನ್ನು ಮಾಡಿರೋದಿಲ್ಲ. ಹಾಗಾಗಿ ಮಕ್ಕಳು ಏನಾಗುತ್ತೆ ಅಂತ ಹೇಳಿದ್ರೆ ಪರೀಕ್ಷೆಯಲ್ಲಿ ಸಂಧಿ ಪದವನ್ನು ಕೇಳಿದಾಗ ಯಾವುದೋ ಪದಕ್ಕೆ ಯಾವುದೋ ಸಂಧಿಯನ್ನು ಹೆಸರಿಸ್ತಕ್ಕಂತಹ ಒಂದು ಸಂದರ್ಭ ಎದುರಾಗಬಹುದು. ನೀವು ಅಂದ್ಕೊಂಡಷ್ಟು ಮಟ್ಟಿಗೆ ಮಕ್ಕಳೇ ಸಂಧಿ ಅತಿ ಕಠಿಣ ಏನಲ್ಲ, ಬಹಳ ಸುಲಭವಾಗಿದೆ ಅದರ ಒಂದು ವಿಷಯ. ಆ ಹಿನ್ನೆಲೆಯಲ್ಲಿ ನಾನು ಇವತ್ತು ಈ ವಿಡಿಯೋ ತರಗತಿಯಿಂದ ಸಂಧಿಗಳು ಅನ್ನುವಂತಹ ವ್ಯಾಕರಣಾಂಶವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಗಮನ ಕೊಟ್ಟು ಕೇಳುವಂತಹ ಪ್ರಯತ್ನ ಮಾಡಿದರೆ ಸಂಧಿಗಳು ಅನ್ನುವಂಥದ್ದು ಅತಿ ಸುಲಭವಾಗಿ ನಿಮಗೆ ಅರ್ಥವಾಗುತ್ತೆ. ನೇರವಾಗಿ ನಾನೀಗ ವಿಷಯಕ್ಕೆ ಬರ್ತೀನಿ ಮಕ್ಕಳೇ. ಮೊದಲು ನಾವು ಸಂಧಿ ಅಂದರೆ ಆ ಪದದ ಅರ್ಥ ಏನು ತಿಳ್ಕೋಬೇಕು ಮಕ್ಕಳೇ. ಅದನ್ನೇ ನಾನೀಗ ನಿಮಗೆ ತಿಳಿಸೋದಕ್ಕೆ ನಾನು ಮುಂದಾಗ್ತಾ ಇದ್ದೀನಿ. ಗಮನ ಕೊಡಿ. ಸಂಧಿ, ಈ ಪದದ ಅರ್ಥವನ್ನು ನೀವು ಸರಿಯಾಗಿ ತಿಳ್ಕೋಬೇಕು. ಏನು ಸಂಧಿ ಅಂದರೆ ಬಹಳಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ. ಅದಕ್ಕೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸಂಧಿ ಪದಕ್ಕೆ ಅರ್ಥವನ್ನು ಕೊಡೋದಾದರೆ ಸೇರು, ಅಥವಾ ಇನ್ನೊಂದು ಪದವನ್ನು ಹೇಳೋದಾಯಿತು ಅಂತ ಹೇಳಿದ್ರೆ ಕೂಡು ಎಂದರ್ಥವಾಗಿದೆ. ನೋಡಿ, ಸಂಧಿ ಪದದ ಅರ್ಥ ಏನಾಗಿದೆ ಅಂತಂದರೆ ಇಲ್ಲಿ ನಾನು ನಿಮಗೆ ಎರಡು ಪದಗಳನ್ನು ತಿಳಿಸಿಕೊಡ್ತಾ ಇದ್ದೀನಿ ಮಕ್ಕಳೇ. ಯಾವುದು ಅಂತ ಹೇಳಿದ್ರೆ ಒಂದು ಸೇರು, ಸಂಧಿ ಅಂದರೆ. ಇನ್ನೊಂದು ಏನು ಅಂತ ಹೇಳಿದ್ರೆ ಕೂಡು. ಸಂಧಿ ಪದದ ಅರ್ಥ ಸೇರುವುದು ಅಥವಾ ಕೂಡುವುದು ಅನ್ನುವಂತಹ ಅರ್ಥ ಕೊಡುತ್ತೆ. ನಿಮಗೀಗ ಪ್ರಶ್ನೆ ಉದ್ಭವ ಆಗ್ಬೋದು, ಸರ್ ಸೇರು ಅಥವಾ ಕೂಡು ಅಂತ ಹೇಳಿದ್ರೆ ಏನು ಸೇರುವುದು ಅಥವಾ ಏನು ಕೂಡುವುದು ಅನ್ನುವ ಪ್ರಶ್ನೆ ಎದುರಾಗಬಹುದು. ಅದಕ್ಕೆ ನಾನು ಬಹಳ ಸುಲಭವಾಗಿ ನಿಮಗೆ ಉತ್ತರ ಕೊಡ್ತೀನಿ ಮಕ್ಕಳೇ. ಎರಡು ಅಕ್ಷರಗಳು ಕೂಡುವಂತಹ ಒಂದು ಕ್ರಮಕ್ಕೆ, ಎರಡು ಅಕ್ಷರಗಳು ಅರ್ಥವತ್ತಾಗಿ ಸೇರುವಂತಹ ಕ್ರಮಕ್ಕೆ ನಾವು ಸಂಧಿ ಅಂಥೇಳಿ ಅದಕ್ಕೆ ಸಮಜಾಯಿಷಿಯನ್ನು ಕೊಡಬಹುದು. ಒಂದು ಪದವನ್ನು ನಾವು ರಚನೆ ಮಾಡಬೇಕಾದ್ರೆ ಆ ಪದರಚನೆಯಾಗುವಂತಹ ಸಂದರ್ಭದಲ್ಲಿ ಎರಡು ವರ್ಣಗಳು ಅಂದರೆ ಏನು? ಅಕ್ಷರಗಳು. ನಿಮಗೆ ಗೊತ್ತಿದೆ, ಎರಡು ವರ್ಣಗಳು ಯಾವುದೇ ಕಾಲ ವಿಳಂಬವಿಲ್ಲದೆ ಅರ್ಥವತ್ತಾಗಿ ಸೇರುವುದಕ್ಕೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಸಂಧಿ ಅಂತ ಹೇಳಿ ಕರಿತೀವಿ. ಅದನ್ನು ಮೊದಲು ವ್ಯಾಖ್ಯಾನವನ್ನು ನಾವು ಗಮನಿಸಿ, ನಾನು ಉದಾಹರಣೆಯ ಪದವನ್ನು ತೆಗೆದುಕೊಳ್ಳುವುದರ ಮೂಲಕ ಸಂಧಿ ಕ್ರಿಯೆ ಹೇಗೆ ನಡೆಯುತ್ತೆ, ಸಂಧಿಯಲ್ಲಿ ಅಕ್ಷರಗಳು ಕೂಡುವುದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮಕ್ಕಳೇ. ಮೊದಲು ನಾವು ಸಂಧಿಯ ವ್ಯಾಖ್ಯಾನಕ್ಕೆ ಬರೋಣ. ಅದನ್ನು ನಾನು ತಗೊಳ್ತೀನಿ. ಗಮನ ಕೊಡಿ. ಏನು ಸಂಧಿ ಅಂದರೆ ಪದರಚನೆಯಾಗುವಾಗ ಗಮನ ಇರಬೇಕು. ಎರಡು ವರ್ಣಗಳು ಪದರಚನೆಯಾಗುವಾಗ ಎರಡು
ವರ್ಣಗಳು. ವರ್ಣಗಳು ಅಂದ್ರೆ ನಿಮಗೆ ಈಗಾಗಲೇ ಗೊತ್ತಿರಬೇಕು ಮಕ್ಕಳೇ, ಹೇಳಿದೆ ನಾನು ಆಗಲೇ. ಏನು ವರ್ಣಗಳು ಅಂತ ಹೇಳಿದ್ರೆ ಅಕ್ಷರಗಳು, ನಿಮಗೆ ತಿಳಿದಿರಬೇಕು. ಪದ ರಚನೆಯಾಗುವಾಗ ಎರಡು ವರ್ಣಗಳು ಯಾವುದೇ ಕಾಲ ವಿಳಂಬವಿಲ್ಲದೆ, ಏನು ಯಾವುದೇ ಕಾಲ ವಿಳಂಬವಾಗದೆ ಅಥವಾ ವಿಲ್ಲದೆ ಅಂತನೂ ಕೂಡ ಹೇಳಬಹುದು. ಯಾವುದೇ ಕಾಲ ವಿಳಂಬವಾಗದೆ ಅರ್ಥವತ್ತಾಗಿ, ಏನಾಗಿ ಅರ್ಥವತ್ತಾಗಿ ಸೇರುವುದಕ್ಕೆ, ಅರ್ಥವತ್ತಾಗಿ ಸೇರುವುದಕ್ಕೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಸಂಧಿ ಎನ್ನುವರು. ಇದು ಸಹಜವಾಗಿ ಮಕ್ಕಳೇ ಸಂಧಿ ಎಂದರೇನು ಅನ್ನುವಂತಹ ಪ್ರಶ್ನೆಗೆ ಕೊಡ್ತಕ್ಕಂತಹ ಒಂದು ವ್ಯಾಖ್ಯಾನ ಮಕ್ಕಳೇ, ಉತ್ತರದ ಸಾಲು. ಎಷ್ಟು ಸುಲಭವಾಗಿದೆ, ಸ್ವಲ್ಪ ಗಮನ ಕೊಡಿ. ಆಮೇಲೆ ಕೆಲವರಿಗೆ ವ್ಯಾಖ್ಯಾನ ನೋಡಿದರೆ ಏನಿದು ಹೀಗಿದೆಯಲ್ಲ, ಇದರ ಅರ್ಥ ಏನು ಅಂಥೇಳಿ ಬಹಳಷ್ಟು ಕಷ್ಟಪಡ್ತಾರೆ. ನಾನು ಅದನ್ನು ಉದಾಹರಣೆಗಳ ಸಮೇತ ನಿಮಗೆ ಸುಲಭ ಅರ್ಥವಾಗೋ ಥರದಲ್ಲಿ ಹೇಳ್ತೀನಿ ಮಕ್ಕಳೇ. ಮೊದಲಿಲ್ಲಿ ನೋಡಿ, ಪದರಚನೆಯಾಗುವಾಗ, ಯಾವುದಾದ್ರೂ ಒಂದು ಪದರಚನೆಯಾಗುವಾಗ ಎಷ್ಟು ವರ್ಣಗಳು ಅಂಥೇಳಿ ಇಲ್ಲಿದೆ, ನೀವು ಸರಿಯಾಗಿ ಗಮನಿಸಬೇಕು. ಎಷ್ಟು ವರ್ಣಗಳು? ಎರಡು ವರ್ಣಗಳು. ವರ್ಣ ಅಂತ ಹೇಳಿದ್ರೆ ಅಕ್ಷರಗಳು. ಎರಡು ವರ್ಣಗಳು ಯಾವುದೇ ಕಾಲ ವಿಳಂಬವಾಗದೆ ಅಥವಾ ಕಾಲ ವಿಳಂಬವಿಲ್ಲದೆ. ಇಲ್ಲಿ ವಿಳಂಬ ಅನ್ನೋ ಪದದ ಅರ್ಥ ನೀವು ತಿಳ್ಕೋಬೇಕು. ವಿಳಂಬ ಅಂತ ಹೇಳಿದ್ರೆ ತಡವಾಗೋದು, ಆದರೆ ಇಲ್ಲಿ ತಡವಾಗುವ ಹಾಗಿಲ್ಲ. ವಿಳಂಬವಾಗದೆ, ಸಮಯವನ್ನ ಹೆಚ್ಚು ತೆಗೆದುಕೊಳ್ಳದೆ, ಹೆಚ್ಚು ಸಮಯ ವ್ಯರ್ಥವಾಗದೆ, ಅರ್ಥವತ್ತಾಗಿ, ಇದು ಬಹಳ ಮುಖ್ಯ. ಎರಡು ಅಕ್ಷರಗಳು ಹೆಂಗ್ ಸೇರ್ಬೇಕಪ್ಪ ಅಂತ ಹೇಳಿದ್ರೆ ಅರ್ಥವತ್ತಾಗಿ ಸೇರುವುದಕ್ಕೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಸಂಧಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇಷ್ಟು ಹೇಳಿದಾಗಲೂ ಕೂಡ ಕೆಲವು ಮಕ್ಕಳು, ಸಾರ್ ನಮಗೆ ವ್ಯಾಖ್ಯಾನ ಏನೇನು ತಲೆಗೆ ಹೋಗ್ಲಿಲ್ಲ ಸಾರ್, ನಮಗೆ ಅರ್ಥವಾಗೋದಕ್ಕೆ ಬಹಳ ಕಷ್ಟ ಆಗುತ್ತೆ ಸಾರ್ ಅಂತ ನಿಮ್ಮ ಅನಿಸಿಕೆ ಆಗಿದ್ರೆ, ನಾನೀಗ ಆ ಸಂಧಿ ಪದಗಳು ಹೇಗೆ ರಚನೆಯಾಗ್ತವೆ, ಅದರ ನಿರ್ಮಾಣ ಹೇಗಾಗುತ್ತೆ ಅನ್ನೋದನ್ನ ಉದಾಹರಣೆಯ ಪದಗಳನ್ನ ತೆಗೆದುಕೊಂಡು ತಿಳಿಸ್ಕೊಡ್ತೀನಿ ಮಕ್ಕಳೇ. ನೀವು ಸರಿಯಾಗಿ ಗಮನಿಸಬೇಕು. ನೋಡಿ, ನಾನಿಲ್ಲಿ ಒಂದು ಪದವನ್ನ ಬರೀತೀನಿ. ಏನ್ ಪದ ಬರೀತೀನಿ ಅಂತ ಹೇಳಿದ್ರೆ ಮಾತಿಲ್ಲ. ಏನ್ ಬರದೆ ಮಕ್ಕಳೇ, ಸರಿಯಾಗಿ ಗಮನಿಸಿ. ಮಾತಿಲ್ಲ ಅನ್ನುವಂತಹ ಪದ ಬರದೆ. ಈ ಮಾತಿಲ್ಲ ಅನ್ನುವಂತಹ ಪದ ಇದೆಯಲ್ಲ ಮಕ್ಕಳೇ, ಇದು ಎಂತಹ ಪದವಾಗಿದೆ ಅಂತ ಹೇಳಿದ್ರೆ ಸಂಧಿ ಪದವಾಗಿದೆ. ನಾನು ಆಗ್ಲೇ ಹೇಳಿದ್ದೀನಿ, ಸಂಧಿ ಅಂದ್ರೆ ಏನರ್ಥ? ಸೇರು ಅಥವಾ ಕೂಡು. ನಮಗೆ ಮಾತಿಲ್ಲ ಅನ್ನುವಂತಹ ಸಂಧಿ ಪದ ರಚನೆ ಆಗಬೇಕಾದ್ರೆ ಅಥವಾ ರಚನೆ ಆಗಿದೆ ಅಂತಂದ್ರೆ ನಮಗೆ ಅದರಲ್ಲಿ ಎರಡು ಪದಗಳು ಕೂಡಿ ಒಂದು ಸಂಧಿ ಪದವಾಗಿದೆ. ಸರಿಯಾಗಿ ಅರ್ಥ ಮಾಡ್ಕೊಳಕತ್ತೀರಿ? ಮಾತಿಲ್ಲ ಅನ್ನೋದು ಎಂತಹ ಪದವಾಗಿದೆ ಅಂದ್ರೆ, ನಾನಿಲ್ಲಿ ಅದನ್ನ ಮೇಲ್ಗಡೆನೆ ಬರೆದು ತೋರಿಸ್ತೀನಿ, ನೀವು ಎಚ್ಚರ ಇರಬೇಕು. ಮಾತಿಲ್ಲ ಅನ್ನೋದು ಎಂತಹ ಪದವಾಗಿದೆ? ಅದು ಸಂಧಿ ಪದವಾಗಿದೆ. ಸಂಧಿ ಪದ ಅಂತ ಹೇಳಿದ್ರೆ ಅದರಾಗ ಎರಡು ಪದಗಳು ಸಂಧಿಸಿದವೆ. ಸಂಧಿಸಿದವೆ ಅಂತ ಹೇಳಿದ್ರೆ ಸೇರಿದವೆ, ಕೂಡಿದವೆ. ನಿಮಗೆ ಸ್ಪಷ್ಟವಾಗಿ ನೆನಪಿರಲಿ, ಗಮನ ಇರಲಿ, ಅರ್ಥ ಮಾಡ್ಕೊಳ್ಳಿ. ಒಂದು ಸಂಧಿ ಪದವನ್ನ ನಾವು ಬಿಡಿಸಿದ್ರೆ ನಮಗೆ ಅದರಲ್ಲಿ ಎರಡು ಪದಗಳು ಸಿಗ್ತವೆ. ಈಗ ನಿಮಗೆ ಇದೇ ಪದವನ್ನ ನಾನು ಬಿಡಿಸಿ ತೋರಿಸ್ತೀನಿ, ಎಲ್ಲರೂ ಗಮನ ಕೊಡಿ. ಮಾತಿಲ್ಲ ಅನ್ನೋ ಸಂಧಿ ಪದದಲ್ಲಿ ಎರಡು ಪದಗಳು ಅಡಗಿದಾವೆ. ಅವು ಯಾವ್ಯಾವು ಅಂತ ಹೇಳಿದ್ರೆ
ಮೊದಲನೇ ಪದ ಮಾತು, ಅಧಿಕ್. ಎರಡನೇ ಪದ ಇಲ್ಲ. ಸರಿಯಾಗಿ ಗಮನಿಸ್ತದಿರ ಮಕ್ಕಳೇ? ಇಲ್ಲಿ ನೋಡಿ, ಮಾತಿಲ್ಲ ಪದ ಬಿಡಿಸಿದಾಗ ನಮಗೆ ಎರಡು ಪದಗಳು ಸಿಕ್ವು. ಒಂದೇನು ಸಿಕ್ತು? ಮಾತು ಅಂತ ಪದ ಸಿಕ್ತು. ಇನ್ನೊಂದು ಪದ ಏನು ಸಿಕ್ತು? ಇಲ್ಲ ಅಂತ ಸಿಕ್ತು. ಈಗ ನಾನು ಒಂದು ವಿಷಯ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಾವು ಮಾತಿಲ್ಲ ಅನ್ನೋ ಪದನ ಹೀಗೂ ಕೂಡ ಕರಿಬೋದಾಗಿತ್ತು. ಹೇಗೆ ಕರಿಬೋದಾಗಿತ್ತು? ಮಾತು, ಅಧಿಕ್, ಇಲ್ಲ. ಏನು ಬಿಡಿಸಿ ಬರ್ತಿದ್ದೀನಿ, ಅವನು ಪ್ರತ್ಯೇಕವಾಗಿ ಕೂಡ ಹೇಳ್ಬೋದಾಗಿತ್ತು, ಮಾತು, ಇಲ್ಲ. ಆದರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬಿಡಿಸಿ ಹೇಳಿದಾಗ ನಮಗೆ ಕಾಲ, ಸಮಯ ಹೆಚ್ಚು ತೆಗೆದುಕೊಳ್ಳುತ್ತೆ. ನಮಗೆ ಮಾತಾಡೋದಕ್ಕೆ ಸ್ವಲ್ಪ ಎಲ್ಲೋ ಒಂದು ಕಡೆಗೆ ಅನಾನುಕೂಲ ಉಂಟಾಗುತ್ತೆ, ತೊಂದರೆ ಉಂಟಾಗುತ್ತೆ. ಅದಕ್ಕೆ ನಾವು ಪ್ರತಿನಿತ್ಯ ಮಾತನಾಡುವ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಎರಡೆರಡು ಪದಗಳನ್ನ ಕೂಡಿಸಿ, ಎರಡೆರಡು ಪದಗಳನ್ನ ಸೇರಿಸಿ ಒಂದು ಸಂಧಿ ಪದವನ್ನ ಮಾಡ್ತೀವಿ. ಸಂಧಿ ಪದ ಮಾಡ್ತೀವಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಮಾತಿಗೆ ಅನುಕೂಲ ಆಗಲಿ ಅಂತ ಹೇಳಿ ಎರಡೆರಡು ಪದಗಳನ್ನ ಕೂಡಿಸ್ತೀವಿ. ಎರಡು ಪದಗಳನ್ನ ಕೂಡಿಸ್ಬೇಕಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಎರಡು ವರ್ಣಗಳು ಅಲ್ಲಿ ಕೂಡುವ ಅಥವಾ ಸೇರ್ಪಡುವ ಒಂದು ಕೆಲಸ ನಡೀತೈತಿ ಮಕ್ಕಳೇ. ಎರಡು ವರ್ಣಗಳು ಹೆಚ್ಚು ಸಮಯವನ್ನ ತೆಗೆದುಕೊಳ್ಳದೆ ಮೂಲ ಪದಕ್ಕೆ ಅರ್ಥ ಕೆಡದಂತೆ ಸೇರಿದರೆ ನಾವು ಅದಕ್ಕೆ ಸಂಧಿ ಅಂತ ಹೇಳಿ ಕರೀತಾ ಹೋಗ್ತೀವಿ. ಈಗ ನೀವಿಲ್ಲಿ ಮಾತಿಲ್ಲ ಅನ್ನೋ ಪದವನ್ನ ಗಮನಿಸ್ತಾ ಇದ್ದೀರಿ. ಇದೊಂದು ಸಂಧಿ ಪದ. ಇದನ್ನ ನಾವು ಬಿಡಿಸಿದರೆ ನಮಗೆ ಎರಡು ಪದಗಳು ಸಿಕ್ವು. ಏನ್ ಸಿಕ್ವು? ಒಂದು ಮಾತು, ಇನ್ನೊಂದು ಇಲ್ಲ ಅನ್ನುವಂತಹ ಪದ ಸಿಕ್ತು. ನೆನ್ಪಿಟ್ಕೊಳ್ಳಿ, ಒಂದು ಸಂಧಿ ಪದದಲ್ಲಿ ಎರಡು ಪದಗಳಿರ್ತವೆ. ಈ ರೀತಿ ಬಿಡಿಸಿದಾಗ ಆ ಎರಡು ಪದಗಳು ನಮಗೆ ದೊರೆಯುತ್ತವೆ. ದೊರೆತಾಗ ನಾವು ಮೊದಲು ಸಿಕ್ಕಂತಹ ಪದಕ್ಕೆ ಒಂದು ಹೆಸರು ಕೊಡ್ತೀವಿ, ಎರಡನೆಯ ಪದಕ್ಕೆ ಮತ್ತೊಂದು ಹೆಸರನ್ನ ಕೊಡ್ತೀವಿ ನಾವು. ಆ ಹೆಸರುಗಳು ಏನು ನಿಮಗೆ ತೋರಿಸಿಕೊಡ್ತೀನಿ. ಸಂಧಿ ಪದವನ್ನ ಬಿಡಿಸಿದಾಗ ಮೊದಲಿಗೆ ಸಿಗುವ ಪದಕ್ಕೆ ನಾವು ಏನಂತ ಕರಿತೀವಿ? ಪೂರ್ವ ಪದ ಅಂತ ಹೇಳಿ ಕರಿತೀವಿ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಸಂಧಿ ಪದವನ್ನ ಬಿಡಿಸಿದಾಗ ಎಷ್ಟು ಪದಗಳು ಸಿಗ್ತವೆ? ಎರಡು ಪದಗಳು ಸಿಗ್ತವೆ. ಆ ಎರಡು ಪದಗಳನ್ನ ನಾವು ಮೊದಲಿಗೆ ಸಿಗುವಂತಹ ಪದಕ್ಕೆ ಪೂರ್ವ ಪದ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಎರಡನೆಯ ಪದಕ್ಕೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಉತ್ತರ ಪದ ಅಂತ ಹೇಳಿ ಕರಿತೀವಿ. ಏನ್ ಕರಿತೀವಿ ನಾವು? ಉತ್ತರ ಪದ. ಹಂಗಂದ್ರೆ ಏನು? ಅದರ ಅರ್ಥನೂ ಕೂಡ ನಾನು ನಿಮಗೆ ಹೇಳ್ತೀನಿ. ಪೂರ್ವ ಪದ ಅಂತ ಅಂದ್ರೆ ಮುಂಚಿನ ಪದ, ಮೊದಲನೇ ಪದ. ಸಂಧಿ ಪದವನ್ನ ಬಿಡಿಸಿದಾಗ ಎರಡು ಪದಗಳು ಸಿಗ್ತವೆ. ಎರಡು ಪದಗಳಲ್ಲಿ ನಮಗೆ ಮೊದಲು ಸಿಗುವಂತಹ ಪದ, ಮುಂಚೆ ಸಿಗುವಂತಹ ಪದ. ಹಾಗಾಗಿ ಮುಂಚೆ ಸಿಗುವ ಮೊದಲನೇ ಪದಕ್ಕೆ ನಾವು ಏನಂತ ಕರೆದಿರ್ತಕ್ಕಂಥದ್ದು? ಪೂರ್ವ ಪದ. ಈಗ ನೋಡ್ರಿ, ದಿಕ್ಕುಗಳಲ್ಲಿ ಮೊದಲನೇ ದಿಕ್ಕು ಯಾವ್ದಪ್ಪ ಅಂತ ಹೇಳಿದ್ರೆ ಪೂರ್ವ ಅಂತ ನಾವು ಹೇಳಿಬಿಡ್ತೀವಿ, ಮೊದಲನೇ ದಿಕ್ಕು. ಹಾಗೇನೆ ಒಂದು ಸಂಧಿ ಪದವನ್ನ ಬಿಡಿಸಿದರೆ ಮೊದಲಿಗೆ ಸಿಗುವಂತಹ ಪದಕ್ಕೆ ನಾವು ಏನಂತ ಕರಿತೀವಿ? ಪೂರ್ವ ಪದ ಅಂತ ಹೇಳಿ ಕರಿತೀವಿ. ಎರಡನೇ ಪದಕ್ಕೆ ನಾವು ಏನಂತ ಕರೆದೀವಿ ಅಂದ್ರೆ ಉತ್ತರ ಪದ. ಉತ್ತರ ಪದ ಅಂದ್ರೆ ಪೂರ್ವ ಪದದ ನಂತರ ಬರತಕ್ಕಂತಹ ಪದಕ್ಕೆ, ಎರಡನೆಯ ಪದಕ್ಕೆ ನಾವೇನಂತ ಕರಿತೀವಿ? ಉತ್ತರ ಪದ ಅಂತ ಹೇಳಿ ಕರಿತೀವಿ. ಈಗ ಗಮನ ಕೊಡಿ ಮಕ್ಕಳೇ. ಹೀಗೆ ಪೂರ್ವ ಪದ, ಉತ್ತರ ಪದಗಳನ್ನ ಒಳಗೊಂಡಿರ್ತಕ್ಕಂತಹ ಎರಡು ಪದಗಳು ಸೇರಿ ಒಂದು ಸಂಧಿ ಪದವಾಗುವಾಗ, ನಾವು ಒಂದು ಪದವನ್ನ ರಚನೆ ಮಾಡಬೇಕಾದಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎರಡು ವರ್ಣಗಳು ಹೆಚ್ಚು ಸಮಯವನ್ನ ತೆಗೆದುಕೊಳ್ಳದೆ ಅರ್ಥವತ್ತಾಗಿ ಸೇರುವುದಕ್ಕೆ ಸಂಧಿ ಅಂತ ಹೇಳಿ ಕರಿತೀವಿ. ಈಗ ನಾನು ನಿಮಗೆ ಇನ್ನೂ ಒಂದು ವಿಷಯವನ್ನ ಸ್ಪಷ್ಟಪಡಿಸ್ತೀನಿ ಮಕ್ಕಳೇ. ಹೇಳಿದೆ ನಾನು, ಸಂಧಿ ಆಗಬೇಕಾದ್ರೆ ಏನೇನು ಕೂಡುತ್ತೆ ಅಂತ ಹೇಳಿದೆ.
ಎರಡು ಅಕ್ಷರಗಳು ಕೂಡ್ತವೆ ಅಂತ ನಾನು ಹೇಳಿದೆ, ನೆನಪಾಯ್ತಲ್ಲ ನಿಮಗೆಲ್ಲರಿಗೂ ಕೂಡ? ಎರಡು ಅಕ್ಷರಗಳು ಕೂಡಿ ಸಂಧಿ ಆಗ್ತದೆ. ಇಲ್ಲೇ ಐತೆ, ಪದ ರಚನೆಯಾಗುವಾಗ ಎರಡು ವರ್ಣಗಳು ಸೇರ್ತವೆ. ವರ್ಣ ಅಂದ್ರೆ ಅಕ್ಷರ. ಹಾಗಾದ್ರೆ ಎಂತಹ ಅಕ್ಷರಗಳು ಇಲ್ಲಿ ಸೇರ್ತವೆ, ಕೂಡ್ತವೆ ಅನ್ನುವ ಪ್ರಶ್ನೆ ಎದುರಾದ್ರೆ ಅದಕ್ಕೆ ನಾನು ನಿಮಗಿಲ್ಲಿ ಉತ್ತರ ಕೊಡ್ತೀನಿ ಮಕ್ಕಳೇ. ಗಮನ ಕೊಡಿ. ಸ್ವರಾಕ್ಷರ ಆದರೂ ಆಗಿರಬಹುದು ಅಥವಾ ವ್ಯಂಜನಾಕ್ಷರ ಆದರೂ ಆಗಿರಬಹುದು. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ 3 ರೀತಿಯ ವಿಧಗಳನ್ನ ಮಾಡಿದ್ದೀವಿ, ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ತತಿ, 49 ಅಕ್ಷರಗಳನ್ನ. ಆಮೇಲೆ ಇನ್ನೊಂದು ವಿಷಯ, ನಮಗೆ ಸಂಧಿಗಳು ಅರ್ಥ ಆಗ್ಬೇಕಪ್ಪ ಅಂದ್ರೆ ವರ್ಣಮಾಲೆಯ ಅಕ್ಷರಗಳ ಬಗ್ಗೆ ಸಂಪೂರ್ಣ ಜ್ಞಾನ ಇರಬೇಕು ಮಕ್ಕಳೇ. ಸರಿಯಾಗಿ ವರ್ಣಮಾಲೆ ಬಗ್ಗೆ ತಿಳ್ಕೊಂಡಿರ್ಬೇಕು. ಆ ವರ್ಣಮಾಲೆಯಲ್ಲಿ ನೀವು 3 ಭಾಗಗಳನ್ನು ಮಾಡಿರೋದು ನೋಡಿರ್ತೀವಿ. ಒಂದು ಸ್ವರಗಳು, ಎರಡನೇದು ವ್ಯಂಜನಗಳು, ಮೂರನೇದು ಯೋಗವಾಹಕಗಳು. ಅಥವಾ ಒಬ್ರು ಸ್ವರಗಳು ಅಂತಾರೆ, ಆಮೇಲೆ ಯೋಗವಾಹಕಗಳು ಅಂತಾರೆ ಎರಡನೇ ವಿಧ, ಮೂರನೇದು ವ್ಯಂಜನಗಳು ಅಂತಾರೆ. ಇರ್ಲಿ, ಆ 3 ರೀತಿಯ ವಿಧಗಳಲ್ಲಿ ಯೋಗವಾಹಕಗಳನ್ನ ಹೊರತುಪಡಿಸಿ ಸಿಗುವ 2 ವಿಧಗಳು ಏನು ಅಕ್ಷರಗಳು? ಒಂದು ಸ್ವರಗಳು, ಇನ್ನೊಂದು ವ್ಯಂಜನಗಳು. ನಮಗೆ ಸಂಧಿ ಪದ ಆಗಬೇಕಾದ್ರೆ 2 ಅಕ್ಷರಗಳು ಎಂಥವಾಗಿರ್ತವೆ ಅಂತ ಹೇಳಿದ್ರೆ, ಸ್ವರಾಕ್ಷರಗಳಾದರೂ ಸೇರಬಹುದು, ಅಥವಾ ಸ್ವರಕ್ಕೆ ವ್ಯಂಜನನಾದರೂ ಸೇರಬಹುದು. ಎರಡರಲ್ಲಿ ಏನ್ ಬೇಕಾದ್ರೂ ಆಗಿರ್ಬೋದು. ಅಥವಾ ವ್ಯಂಜನಕ್ಕೆ ವ್ಯಂಜನ ಸೇರಬಹುದು, ಸ್ವರಕ್ಕೆ ಸ್ವರ ಸೇರಬಹುದು. ಇವುಗಳ ಬಗ್ಗೆ ನಾನು ಸಂಧಿಯ ಉದಾಹರಣೆಗಳನ್ನ ತೆಗೆದುಕೊಂಡು ಹೋಗ್ಬೇಕಾದಾಗ ನಾನು ನಿಮಗೆ ತಿಳಿಸಿಕೊಡ್ತೀನಂತೆ. ಈಗಿದು ಸಂಕ್ಷಿಪ್ತವಾಗಿ ನಿಮಗೆ ಅರ್ಥವಾಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ ಮಕ್ಕಳೇ. 2 ವರ್ಣಗಳು ಸೇರೋದು ಎಂಥವಪ್ಪ ಅಂತ ಹೇಳಿದ್ರೆ, ಅದು ಸ್ವರಾಕ್ಷರನಾದರೂ ಆಗಿರ್ತತಿ ಅಥವಾ ವ್ಯಂಜನಾಕ್ಷರ ಆದರೂ ಕೂಡ ಆಗಿರ್ತತಿ. ಆ ಸ್ವರ ವ್ಯಂಜನಗಳಲ್ಲಿ ಯಾವ ಅಕ್ಷರಗಳು ಬೇಕಾದರೂ ಕೂಡ ಸಂಧಿ ಕಾರ್ಯದಲ್ಲಿ ಎದರಾಬದರ ಬರಬಹುದು, ಮುಖಾಮುಖಿಯಾಗಿ ಬರಬಹುದು. ಈಗ ಇಲ್ಲಿ ಗಮನಿಸಿ ಮಕ್ಕಳೇ, ಅಂತಹ ಸಂಧಿ ಪದವನ್ನ ಅಥವಾ ಸಂಧಿ ಕ್ರಿಯೆ ಅನ್ನೋದು ಎಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಬರ್ತೀನಿ ನಾನು. ಇದು ಬಹಳ ಮುಖ್ಯ. ಎಲ್ಲಿ ಆ 2 ಅಕ್ಷರಗಳು ಸೇರೋದು? ಆ 2 ಅಕ್ಷರಗಳನ್ನ ಸೇರೋದಕ್ಕೆ ನಾವು ಒಂದು ಹೆಸರು ಕೊಟ್ಟಿದ್ದೀವಿ. ಏನಂತ ಹೆಸರು ಕೊಟ್ಟಿದ್ದೀವಿಪ್ಪ ಅಂತ ಹೇಳಿದ್ರೆ, ಅದಕ್ಕೆ ಸಂಧಿ ಕ್ರಿಯೆ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಸಂಧಿ ಕ್ರಿಯೆ. ಕ್ರಿಯೆ ಅಂದ್ರೆ ಕೆಲಸ. ಅಂದ್ರೆ 2 ಅಕ್ಷರಗಳು ಸೇರುವಂತಹ ಸಂದರ್ಭ ಎಲ್ಲಿ, ಆ ಸ್ಥಳ ಅಥವಾ ಆ ಜಾಗ ಎಲ್ಲಿ ಸೇರುತ್ತೆ, ಯಾವ ಜಾಗದಲ್ಲಿರ್ತಕ್ಕಂತಹ ಅಕ್ಷರಗಳು ಸೇರುವ ಪ್ರಕ್ರಿಯೆಗೆ ಒಳಪಡ್ತವೆ ಅನ್ನೋದು ಬಹಳ ಮುಖ್ಯ. 2 ಅಕ್ಷರಗಳು ಸೇರುವ ಒಂದು ಕ್ರಿಯೆಗೆ ನಾವು ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ, ಸಂಧಿ ಕ್ರಿಯೆ ನಡೆಯೋದು, ಸಂಧಿ ಕ್ರಿಯೆ ಘಟಿಸೋದು ಅಂತ ಹೇಳಿ ಕರಿತಾ ಹೋಗ್ತೀವಿ. ಅದು ಅತ್ಯಂತ ಸುಲಭವಾಗಿದೆ ಮಕ್ಕಳೇ. ಎಲ್ಲಿ 2 ಅಕ್ಷರಗಳು ಸೇರ್ತವೆ ಅಂದ್ರೆ ಇಲ್ಲೇ ಇದೆ, ಸ್ವಲ್ಪ ಸರಿಯಾಗಿ ಗಮನಿಸಿ. ಪೂರ್ವ ಪದದ ಕೊನೆಯ ಅಕ್ಷರ, ಉತ್ತರ ಪದದ ಮೊದಲನೆಯ ಅಕ್ಷರದ ಮಧ್ಯೆ ಸಂಧಿ ಕ್ರಿಯೆ ಅನ್ನೋದು ನಡೆಯುತ್ತೆ. ಇದು ಬಹಳ ಮುಖ್ಯ ಮಕ್ಕಳೇ, ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಎಲ್ಲಿ ನಡೆಯುತ್ತೆ? ಪೂರ್ವ ಪದದ ಕೊನೆಯ ಅಕ್ಷರ, ಉತ್ತರ ಪದದ ಮೊದಲನೆಯ ಅಕ್ಷರಗಳ ಸ್ಥಾನದಲ್ಲಿ, ಜಾಗದಲ್ಲಿ ಸಂಧಿ ಕ್ರಿಯೆ ನಡೆಯುತ್ತೆ. ಅಂದ್ರೆ ಅಕ್ಷರಗಳು ಇಲ್ಲಿ ಒಂದು ಅಕ್ಷರ ಹೊಸದಾಗಿ ಬರಬಹುದು, ಅಥವಾ ಇರುವಂತಹ ಅಕ್ಷರ ಲೋಪವಾಗಬಹುದು, ಅಥವಾ ಒಂದು ಅಕ್ಷರದ ಬದಲಿಗೆ ಇನ್ನೊಂದು ಅಕ್ಷರ ಬರಬಹುದು. ಹೀಗೆ ಒಂದು ಅಕ್ಷರದ ಜಾಗದಲ್ಲಿ ಇನ್ನೊಂದು ಅಕ್ಷರ ಬಂದು ಸೇರುವ ಅಥವಾ ಹೊಸದೊಂದು ಅಕ್ಷರ ಬರುವಂಥದ್ದು. ಇದು ಬರುವಂತಹ ಜಾಗ ಎಲ್ಲಿ ಅಂತ ಹೇಳಿದ್ರೆ, ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ, ಉತ್ತರ ಪದದ ಮೊದಲನೆಯ ಅಕ್ಷರದಲ್ಲಿ ಅಂತಹ ಸಂಧಿ ಕ್ರಿಯೆ ನಡೀತದೆ. ಹಾಗಾದ್ರೆ ನಾವು ಅತಿ ಮುಖ್ಯವಾಗಿ ಪೂರ್ವ ಪದದ ಕೊನೆಯ ಅಕ್ಷರ ಯಾವುದು, ಉತ್ತರ ಪದದ ಮೊದಲನೆಯ ಅಕ್ಷರ ಯಾವುದು ಅನ್ನೋದನ್ನ ಗುರುತು ಹಿಡಿಯೋದಿದೆಯಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು.
ಈಗ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ಸರಿಯಾಗಿ ಗಮನಿಸಿ ಮಕ್ಕಳೇ. ಸಂಧಿ ಅರ್ಥ ಆಗಬೇಕಪ್ಪ ಅಂದ್ರೆ ನೀವು ಈ ಅಕ್ಷರಗಳನ್ನು ಗುರುತಿಸೋದು ಬಹಳ ಸರಿಯಾಗಿ ತಿಳ್ಕೋಬೇಕು. ನೋಡಿ, ಇಲ್ಲಿ ಮಾತಿಲ್ಲ ಅನ್ನೋ ಸಂಧಿ ಪದವನ್ನ ಬಿಡಿಸಿದಾಗ ಮಾತು ಅನ್ನೋದು ನಮಗೆ ಎಂತಹ ಪದವಾಗಿದೆ? ಪೂರ್ವ ಪದವಾಗಿದೆ. ಹಾಗಾದ್ರೆ ಈ ಮಾತು ಅನ್ನುವ ಪೂರ್ವ ಪದದಲ್ಲಿ ಕೊನೆಯ ಅಕ್ಷರ ಯಾವುದು ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ನೀವು ಒಂದೇ ಸಲಕ್ಕೆ ಸರ್ ತು ಅನ್ನೋದು ಕೊನೆಯ ಅಕ್ಷರ ಅಲ್ವಾ ಸರ್ ಅಂತ ಹೇಳಿ ಗುರುತು ಹಚ್ಚಬಾರದು. ಹಂಗ ನೀವು ಗುರುತು ಮಾಡಿದ್ರೆ ನಮಗೆ ಅದು ತಪ್ಪಾಗುತ್ತೆ. ಮತ್ತೆ ಹಾಗಾದ್ರೆ ಪೂರ್ವ ಪದದ ಕೊನೆಯ ಅಕ್ಷರ ಕಂಡುಹಿಡಿಬೇಕಾದ್ರೆ ಹೇಗೆ ಸಾರ್, ಯಾವುದು ಸಾರ್ ಅಂತ ನೀವು ಕೇಳೋದಾದ್ರೆ ನೀವು ಅಲ್ಲಿ ಮಾಡಬೇಕಾಗಿರೋದು ಒಂದು ಸರಳವಾದ ಕೆಲಸ ಇದೆ ಮಕ್ಕಳೇ. ಅದು ಏನು ಅಂದ್ರೆ ಬಿಡಿಸಿ ಬರೆದ ಪೂರ್ವ ಪದ ಮತ್ತೆ ಉತ್ತರ ಪದಗಳನ್ನ ನೀವು ಗುಣಿತಾಕ್ಷರಗಳ ರೀತಿಯಲ್ಲಿ ಒಂದ್ರ ಕೆಳಗೆ ಒಂದು ಬರ್ಕೊಂಡ್ಬಿಡ್ಬೇಕು. ನಿಮಗೆ ಗುಣಿತಾಕ್ಷರಗಳನ್ನ ಬಿಡಿಸಿ ಬರೆಯೋದು ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಗೊತ್ತಿದೆಯಲ್ಲ? ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಮೊದಲನೇ ಅಕ್ಷರ ಏನಿದೆ? ಮಾ ಇದೆ. ಅದನ್ನ ಗುಣಿತಾಕ್ಷರಗಳ ರೀತಿಯಲ್ಲಿ ಬಿಡಿಸೋಣ. ಏನ್ ಬಿಡಿಸಿದೆ? ಮಾ. ನೋಡ್ಕೊಳಕತ್ತೀರಲ್ಲ? ಈಗ ಅದು ಮಾ ದೀರ್ಘ ಆಗ್ಬೇಕಂದ್ರೆ ನಾವು ಅದಕ್ಕೆ ಯಾವ ಸ್ವರಾಕ್ಷರವನ್ನ ಸೇರಿಸ್ಬೇಕು? ಆ ಅನ್ನುವಂತಹ ದೀರ್ಘ ಸ್ವರಾಕ್ಷರವನ್ನ ಸೇರಿಸ್ಬೇಕು. ಅವಾಗ ಅದು ಏನಾಗುತ್ತೆ? ಮಾ ಅಕ್ಷರ ಆಯ್ತು. ಗೊತ್ತಾಗ್ತಿದೆಯಲ್ಲ ಮಕ್ಕಳೇ? ಇನ್ನ ಮುಂದಿನ ಅಕ್ಷರ ಯಾವುದಿದೆ? ತು. ತು ಇದೆ ಅಂದ್ರೆ ಅದರಲ್ಲಿ ಮೊದಲು ಇರುವ ವ್ಯಂಜನ ಯಾವುದು ಅಂತ ಹೇಳಿದ್ರೆ ತ. ಕರೆಕ್ಟ್ ಅಲ್ವಾ? ತ. ತಾ ಇದ್ದದ್ದು ತು ಆಗಬೇಕಂದ್ರೆ ಅದಕ್ಕ ಯಾವ ಸ್ವರವನ್ನ ಸೇರಿಸ್ಬೇಕಪ್ಪ ಅಂತ ಹೇಳಿದ್ರೆ ಉ ಸ್ವರವನ್ನ ಸೇರಿಸ್ಬೇಕು. ಉ ಸ್ವರ ಸೇರಿರೋದ್ರಿಂದ ಅದು ಯಾವ ಅಕ್ಷರ ಆಗಿದೆ? ತು ಅಕ್ಷರ ಆಗಿದೆ. ನಾನೀಗ ಅಲ್ಲಿಗೆ ಅಕ್ಷರ ಮುಗೀತು ಮಕ್ಕಳೇ. ಪೂರ್ವ ಪದವನ್ನ ಬಿಡಿಸಿದ್ದಾಯಿತು. ಈಗ ಅದೇ ರೀತಿಯಲ್ಲೇ ನಾವು ಉತ್ತರ ಪದವನ್ನು ಕೂಡ ಬಿಡಿಸಿಕೊಳ್ಳೋಣ. ಯಾವುದಾಗಿದೆ ಉತ್ತರ ಪದ ಇಲ್ಲಿ? ಇಲ್ಲ. ಅದನ್ನು ಬಿಡಿಸಿಕೊಳ್ಳೋಣ. ಮೊದಲನೇ ಅಕ್ಷರ ಏನಿದೆ? ಈ ಇದೆ. ಹಾಗಾಗಿ ನಾನು ಈ ಅಕ್ಷರವನ್ನ ಬರೆದೆ. ಇದನ್ನು ನಾನು ಇದಕ್ಕೆ ಮತ್ತೇನು ಸೇರ್ಸಂಗಿಲ್ಲ. ಯಾಕೆಂದ್ರೆ ಇದು ಸ್ವರಾಕ್ಷರ. ಗೊತ್ತಿರಬೇಕು ನಿಮಗೆಲ್ಲರಿಗೂ ಕೂಡ. ಸ್ವರಾಕ್ಷರಗಳು ಯಾವುದೇ ಅಕ್ಷರಗಳ ಸಹಾಯವಿಲ್ಲದೆ ನಾವು ಸ್ವತಂತ್ರವಾಗಿ ಉಚ್ಚಾರ ಮಾಡ್ತೀವಿ. ಅದಕ್ಕೆ ಸ್ವರಗಳು ಹೇಗಿರ್ತಾವೋ ಹಾಗೆ ಬರ್ಕೋಬೇಕು. ಈ ಹೇಗೈತೋ ಹಾಗೆ ಬರ್ಕೊಂಡಿದ್ದೀನಿ. ನಂತರದಲ್ಲಿ ಮುಂದಿನ ಅಕ್ಷರ ಯಾವುದಿದೆ? ಲ ಇದೆ. ಅದನ್ನ ವ್ಯಂಜನಾಕ್ಷರಗಳ ರೀತಿಯಲ್ಲಿ ಅರ್ಧಾಕ್ಷರದಲ್ಲಿ ಬರ್ಕೊಳ್ಳೋಣ. ಲ. ಗಮನಿಸ್ತದೆ ಸರಿಯಾಗಿ. ಮತ್ತೆ ಅದಕ್ಕ ಒತ್ತಕ್ಷರ ಲಾದ್ಗೆ ಲಾದೆ ಒತ್ತಕ್ಷರ ಬಂದಿರೋದ್ರಿಂದ ಇನ್ನೂ ಒಂದ್ಸಲ ನಾವು ಯಾವ ಅಕ್ಷರವನ್ನ ಬರಿಬೇಕಾಕತಿ? ಲ ಅಕ್ಷರವನ್ನ ಬರಿಬೇಕಾಕತಿ. ಕೊನೆಗೆ ಲ ಅಕ್ಷರ ಆಗ್ಬೇಕಂದ್ರೆ ಸೇರಿಕೊಂಡಿರ್ತಕ್ಕಂತಹ ಸ್ವರಾಕ್ಷರ ಯಾವುದು? ಆ. ಸರಿಯಾಗಿ ಗಮನಿಸ್ತದಿರಿ. ಈಗ ನಾವು ಹಿಂಗ ಗುಣಿತಾಕ್ಷರಗಳ ರೀತಿಯಲ್ಲಿ ಬಿಡಿಸ್ಕೊಂಡ ಮೇಲೆ ಮಕ್ಕಳೇ ಪೂರ್ವ ಪದದ ಕೊನೆಯ ಅಕ್ಷರ, ಉತ್ತರ ಪದದ ಮೊದಲನೆಯ ಅಕ್ಷರವನ್ನ ನೀವು ಸುಲಭವಾಗಿ ಪತ್ತೆ ಮಾಡಬಹುದು. ಈಗ ನೋಡಿ, ಇದು ಪೂರ್ವ ಪದ. ಪೂರ್ವ ಪದವನ್ನ ಬಿಡಿಸಿದೀವಿ. ಇದರಲ್ಲಿ ನಿಮಗೆ ಕೊನೆಯ ಅಕ್ಷರ ಯಾವುದಪ್ಪ ಅಂದ್ರೆ ಇಲ್ಲಿದೆ. ಇದನ್ನು ನೀವು ಸಾಧ್ಯವಾದರೆ ಈ ತರ ಒಂದು ಬಾಕ್ಸ್ ಅನ್ನ, ಪಟ್ಟಿಯನ್ನ ಹಾಕೊಳ್ಳಿ. ನೋಡಿ, ಪೂರ್ವ ಪದದ ಕೊನೆಯ ಅಕ್ಷರ ಯಾವುದು ನಮಗೆ ಸಿಕ್ಕದ್ದು? ಉ. ಆದ್ರೆ ನೀವು ಇಲ್ಲಿ ಬರೀ ಪದ ಬಿಡಿಸಿರೋದ್ರಲ್ಲೇ ನೋಡಿಬಿಟ್ರೆ ನೇರವಾಗಿ ನಿಮಗೆ ಪೂರ್ವ ಪದದ ಕೊನೆಯ ಅಕ್ಷರ ಯಾವುದು ಅಂತ ಅನಿಸುತ್ತೆ? ತು ಅನಿಸುತ್ತೆ. ತು ಅಂತ ಅಕ್ಷರನ ನೀವು ಪತ್ತೆ ಮಾಡಿಬಿಟ್ರೆ ಸಂಧಿ ನಿಮಗೆ ಅರ್ಥವಾಗೋದ್ರಲ್ಲಿ ಬಹಳ ಕಷ್ಟ ಆಗಿಬಿಡ್ತತಿ. ಸರಿಯಾಗಿ ಅರ್ಥ ಮಾಡಿಕೊಳಕತ್ತೀರಿ? ಪೂರ್ವ ಪದದ ಕೊನೆಯ ಅಕ್ಷರ ಅಂದ್ರೆ ನೀವು ಈ ರೀತಿ ಗುಣಿತಾಕ್ಷರಗಳ ರೀತಿ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡಾಗ ಕೊನೆಗೆ ಸಿಗುವಂತಹ ಅಕ್ಷರ ಪೂರ್ವ ಪದದ ಏನಾಗಿರ್ತತಿ? ಅದು ಕೊನೆಯ ಅಕ್ಷರ ಆಗಿರ್ತತಿ. ನಾನು ಅದನ್ನೇ ಬರೀತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಪೂರ್ವ ಪದದ ಎಂತಹ ಅಕ್ಷರ ಇದು ಅಂತ ಹೇಳಿದ್ರೆ ಕೊನೆಯ ಅಕ್ಷರ. ಅರ್ಥ ಮಾಡಿಕೊಳ್ಳಕತ್ತೀರಿ? ಇದು ಬಹಳ ಮುಖ್ಯ ಮಕ್ಕಳೇ ನಿಮಗೆ. ಯಾವುದು ಪೂರ್ವ ಪದದ ಕೊನೆಯ ಅಕ್ಷರ? ಉ ಆಗಿದೆ. ಈಗ ಉತ್ತರ ಪದಕ್ಕೆ ಬಂದ್ರೆ
ಉತ್ತರ ಪದದಲ್ಲಿ ನಮಗೆ ಯಾವ ಅಕ್ಷರವನ್ನ ನಾವು ನೆನಪಲ್ಲಿಟ್ಕೋಬೇಕು, ಪತ್ತೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮೊದಲನೆಯ ಅಕ್ಷರ. ಉತ್ತರ ಪದದಲ್ಲಿ ಮೊದಲನೆಯ ಅಕ್ಷರ ಯಾವುದು ನೋಡ್ರಿ, ಇಲ್ಲೇ ಐತಿ. ಯಾವುದದು ಅಕ್ಷರ? ಇ. ನಮಗೆ ಉತ್ತರ ಪದದಲ್ಲಿ ಪತ್ತೆ ಮಾಡ್ಕೋಬೇಕಾಗಿರೋ ಅಕ್ಷರ ಯಾವುದಪ್ಪ ಅಂತ ಹೇಳಿದ್ರೆ ಮೊದಲನೆಯ ಅಕ್ಷರವನ್ನ ನಾವು ಪತ್ತೆ ಮಾಡ್ಕೋಬೇಕು. ಸರಿಯಾಗಿ ಗಮನಿಸ್ತದಿರಿ, ಸರಿಯಾಗಿ ಗಮನಿಸ್ಕೋಬೇಕು ಮಕ್ಕಳೇ, ಅರ್ಥ ಮಾಡ್ಕೊಳ್ಳಿ. ಇಲ್ಲೇ ಇರೋದು ನೋಡಿ ನಮಗೀಗ ಏನು ಅಂತ ಹೇಳಿದ್ರೆ ಸಂಧಿ ಕ್ರಿಯೆ ನಡೆಯೋದು ಯಾವ ಎರಡು ಅಕ್ಷರಗಳ ಮಧ್ಯೆ ನಡೀತತಿ ಅನ್ನೋದು ನಮಗೆ ತಿಳಿಸ್ಕೊಡೋದು ಇವೇ ಅಕ್ಷರಗಳು. ಚೆನ್ನಾಗಿ ನೆನಪು ಮಾಡ್ಕೊಳಕತ್ತೀರಿ. ಎಲ್ಲಿ? ಪೂರ್ವ ಪದದ ಕೊನೆಯ ಅಕ್ಷರ ಮತ್ತೆ ಉತ್ತರ ಪದದ ಮೊದಲನೆಯ ಅಕ್ಷರಗಳಲ್ಲಿ ಏನು ಘಟಿಸುತ್ತೆ ಅಂತ ಹೇಳಿದ್ರೆ ಸಂಧಿ ಕ್ರಿಯೆ ಘಟಿಸುತ್ತೆ. ಸಂಧಿ ಕ್ರಿಯೆ ಅಂದ್ರೆ ಸಂಧಿ ಕೆಲಸ ನಡೆಯೋದು ಅಲ್ಲೇ. ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಇರುವಂತಹ ಅಕ್ಷರ ಕಳೆದು ಹೋಗ್ಬೋದು ಅಂದ್ರೆ ಬಿಟ್ಟು ಹೋಗೋದು. ಇರುವ ಪೂರ್ವ ಪದದ ಕೊನೆಯ ಅಕ್ಷರ ಅಥವಾ ಉತ್ತರ ಪದದ ಮೊದಲನೇ ಅಕ್ಷರಗಳಲ್ಲಿ ಯಾವುದಾದ್ರೂ ಒಂದು ಅಕ್ಷರ ಕಳೆದು ಹೋಗ್ಬೋದು, ಅಥವಾ ಆ ಎರಡು ಅಕ್ಷರಗಳು ಇದ್ದು ಹೊಸದೊಂದು ಅಕ್ಷರ, ಹೊರಗಿಂದ ಹೊಸದೊಂದು ಅಕ್ಷರ ಬಂದು ಸೇರ್ಕೋಬಹುದು, ಅಥವಾ ಒಂದು ಅಕ್ಷರದ ಬದಲಿಗೆ ಬೇರೊಂದು ಅಕ್ಷರ ಬರಬಹುದು ಮಕ್ಕಳೇ ಆದೇಶವಾಗಿ. ಹಿಂಗೆ ಅಕ್ಷರಗಳು ಹೋಗೋದು ಬರೋದು, ಒಂದರ ಬದಲಿಗೆ ಇನ್ನೊಂದು ಬರೋದು, ಇದನ್ನ ನಾವು ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಸಂಧಿ ಕ್ರಿಯೆ ಅಂತ ಹೇಳಿ ಕರಿತೀವಿ. ಹೀಗೆ ಒಂದು ಅಕ್ಷರ ಅಲ್ಲಿ ಬಂದು ವ್ಯತ್ಯಾಸ ಆಗೋದಕ್ಕೆ ನಾವು ಎರಡು ಜಾಗದಲ್ಲಿರ್ತಕ್ಕಂಥ ಅಕ್ಷರಗಳನ್ನ ಪತ್ತೆ ಮಾಡ್ಕೋಬೇಕಾಗತಿ. ಆ ಎರಡು ಜಾಗಗಳು ಯಾವಪ್ಪ ಅಂತ ಹೇಳಿದ್ರೆ ಒಂದು ಪೂರ್ವ ಪದದ ಕೊನೆಯ ಅಕ್ಷರ, ಉತ್ತರ ಪದದ ಮೊದಲನೆಯ ಅಕ್ಷರವನ್ನ ನಾವು ಸರಿಯಾಗಿ ಗುರುತಿಸ್ಕೋಬೇಕಾಗತಿ. ನಾನಿಲ್ಲಿ ಗುರುತಿಸಿ ತೋರಿಸಿದ್ದೀನಿ ಮಕ್ಕಳೇ. ಈಗ ಕೊನೆಯದಾಗಿರ್ತಕ್ಕಂಥ ಇನ್ನೊಂದು ವಿಷಯ ನಾನು ಹೇಳಿ ಮುಗಿಸ್ತೀನಿ. ಅದು ಏನು ಅಂತ ಹೇಳಿದ್ರೆ ಅಕ್ಷರಗಳನ್ನೇನೋ ಗುರುತಿಸಿದ್ದಾಯ್ತು. ಪೂರ್ವ ಪದದ ಕೊನೆಯ ಅಕ್ಷರ, ಉತ್ತರ ಪದದ ಮೊದಲನೇ ಅಕ್ಷರ ಗುರುತಿಸಿದ್ದಾಯ್ತು. ಈ ಅಕ್ಷರಗಳು ಎಂಥ ಅಕ್ಷರಗಳಾಗಿದ್ದಾವೆ? ಎಂಥ ಅಕ್ಷರಗಳು ಅಂದ್ರೆ ಅವು ವರ್ಣಮಾಲೆಯಲ್ಲಿ ಎಂತಹ ಅಕ್ಷರಗಳಾಗಿದ್ದಾವೆ ಅನ್ನೋದನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ನೀವು. ನಾನಿಲ್ಲಿ ತೆಗೆದುಕೊಂಡಿರೋ ಮಾತಿಲ್ಲ ಅನ್ನೋ ಪದದಲ್ಲಿ ನೋಡಿ, ಸ್ವಲ್ಪ ಗಮನಿಸಿ ಮಕ್ಕಳೇ. ಊ ಅನ್ನುವಂತಹ ಅಕ್ಷರ ಕನ್ನಡ ವರ್ಣಮಾಲೆಯಲ್ಲಿ ಅದು ಸ್ವರಾಕ್ಷರ ಆಗಿದೆ. ಹೌದು ತಾನೇ? ನಿಮಗೆಲ್ಲರಿಗೂ ಸ್ವರಗಳು ನೆನಪಿದಾವೆ ಅಂತ ಅನ್ಕೊಳ್ತೇನೆ ನಾನು. ಬಂತ? ಊ ಅನ್ನೋದು ಎಂಥ ಅಕ್ಷರ ಆಗಿದೆ? ಸ್ವರಾಕ್ಷರ ಆಗಿದೆ. ಇಲ್ಲಿ ಈ ಅನ್ನುವಂತಹ ಅಕ್ಷರನೂ ಕೂಡ ಗಮನಿಸಿ ಮಕ್ಕಳೇ, ಇದು ಕೂಡ ಎಂತಹ ಅಕ್ಷರ ಆಗಿದೆ ಅಂತ ಹೇಳಿದ್ರೆ ಅದು ಕೂಡ ಸ್ವರಾಕ್ಷರ ಆಗಿದೆ. ನಮಗೆ ಈ ಉದಾಹರಣೆಯಲ್ಲಿ ಎರಡೂ ಕಡೆಗೂ ಎಂತಹ ಅಕ್ಷರಗಳು ಸಿಕ್ಕಿದಾವೆ? ಸ್ವರಾಕ್ಷರಗಳು ಸಿಕ್ಕಿದಾವೆ. ಆದರೆ ಒಂದು ಮಾತು ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎರಡೂ ಕಡೆಗೂ ಸ್ವರಾಕ್ಷರಗಳೇ ಬರಬೇಕು ಅಂತ ಏನಿಲ್ಲ. ನಾನಿಲ್ಲಿ ಆಗ್ಲೇ ತೋರಿಸಿಕೊಟ್ಟಿದ್ದೀನಿ, ಸ್ವರನಾದ್ರೂ ಬರಬಹುದು, ವ್ಯಂಜನನಾದ್ರೂ ಬರಬಹುದು. ಅದು ಎಲ್ಲಿ ಬೇಕಾದ್ರೂ ಬರಬಹುದು. ಪೂರ್ವ ಪದದ ಕೊನೆಯ ಅಕ್ಷರ ವ್ಯಂಜನ ಬರಬಹುದು, ಅಥವಾ ಉತ್ತರ ಪದದ ಮೊದಲನೆಯ ಅಕ್ಷರ ವ್ಯಂಜನ ಬರಬಹುದು ಒಂದು ವೇಳೆ. ಅಥವಾ ಹೀಗೆ ನೋಡ್ತಿರೋ ಹಾಗೇನೆ ಎರಡೂ ಕಡೆಗೂ ಏನ್ ಬರಬಹುದು? ಸ್ವರಾಕ್ಷರಗಳೇ ಬರಬಹುದು. ಅಥವಾ ಒಂದು ಕಡೆಗೆ ಸ್ವರ ಬಂದು ಇನ್ನೊಂದು ಕಡೆಗೆ ವ್ಯಂಜನ ಬರಬಹುದು, ಅಥವಾ ಈ ಕಡೆಗೆ ವ್ಯಂಜನ ಬಂದು ಆ ಕಡೆಗೆ ಸ್ವರ ಬರಬಹುದು. ಬರುವಂತಹ ಅಕ್ಷರಗಳು ಎರಡೇ ರೀತಿಯ ಅಕ್ಷರಗಳಲ್ಲೇ ಬರ್ತದೆ. ಒಂದು ಸ್ವರ, ಇನ್ನೊಂದು ವ್ಯಂಜನ. ಈ ಸ್ವರ ವ್ಯಂಜನಾಕ್ಷರಗಳು ಬಂದು ಹೋಗಿ ಹೊಸದೊಂದು ಅಕ್ಷರ ಬರುವಂತಹ ವ್ಯತ್ಯಾಸಗಳು ಇಲ್ಲಿ ಘಟಿಸ್ತಾ ಹೋಗ್ತವೆ ಮಕ್ಕಳೇ. ಹೀಗೆ ನಡೆಯುವಂತಹ ಕ್ರಿಯೆಗೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಸಂಧಿ ಕ್ರಿಯೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅವು ಯಾವ್ಯಾವ ಅಕ್ಷರಗಳು ಬರ್ತವೆ, ಹೆಂಗೆಂಗ್ ಹೋಗ್ತವೆ, ಹೆಂಗೆಂಗ್ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನ ನಾವು ಸಂಧಿಯ ವಿಧಗಳಿಗೆ ಬಂದಾಗ ನಿಮಗೆ ಪೂರ್ತಿಯಾಗಿ ಮನನ ಆಗುತ್ತೆ. ನಾನು ಅಲ್ಲಿ ನಿಮಗೆ ತುಂಬಾ ವಿಶದವಾಗಿ ತಿಳಿಸ್ಕೊಡ್ತೀನಂತೆ ಮಕ್ಕಳೇ. ಇವತ್ತಿನ ತರಗತಿಯಲ್ಲಿ ನೀವು ಏನನ್ನ ತಿಳ್ಕೊಂಡ್ರಿ ಅನ್ನೋದನ್ನ ಒಂದು ಸಲ ಮತ್ತೆ ನೆನಪು ಮಾಡ್ತೀನಿ. ಸಂಧಿ ಅಂದ್ರೇನು,
ಸಂಧಿ ಪದದ ಅರ್ಥ ಏನು? ಸಂಧಿ ಅಂದರೆ ಸೇರು ಅಥವಾ ಕೂಡು. ಸೇರೋದು ಕೂಡೋದು ಅಂದರೆ ಎರಡು ವರ್ಣಗಳು. ಎರಡು ವರ್ಣಗಳು ಅಂತ ಹೇಳಿದ್ರೆ ಎರಡು ಅಕ್ಷರಗಳು. ಒಂದು ಪದರಚನೆಯಾಗುವಾಗ ಎರಡು ವರ್ಣಗಳು ಯಾವುದೇ ಕಾಲ ವಿಳಂಬವಾಗದೆ ಅಥವಾ ಯಾವುದೇ ಕಾಲ ವಿಳಂಬವಿಲ್ಲದೆ ಅರ್ಥವತ್ತಾಗಿ ಸೇರುವುದಕ್ಕೆ ನಾವು ಏನಂತ ಕರೆದಿದ್ದೀವಿ ಅಂತ ಹೇಳಿದ್ರೆ ಸಂಧಿ ಅಂತ ಹೇಳಿ ಕರೆದಿದ್ದೀವಿ. ನಿಮಗೆ ಇಲ್ಲಿ ನಾನು ಕೇವಲ ಅಕ್ಷರಗಳನ್ನು ಗುರುತಿಸೋದನ್ನು ಮಾತ್ರ ತೋರಿಸ್ಕೊಟ್ಟಿದ್ದೀನಿ ಮಕ್ಕಳೇ. ಅವು ಹೆಂಗೆ ಸೇರ್ತವೆ ಅನ್ನೋದನ್ನ ಸಂಧಿಯ ವಿಧಗಳಿಗೆ ಬಂದಾಗ ನಾನು ಹೇಳ್ತೀನಂತೆ. ನಿಮಗೆ ಈಗಾಗಲೇ ಹೇಳಿದಂಗೆನೆ ಸಂಧಿ ಕ್ರಿಯೆ ನಡೆಯೋದು ಎಲ್ಲಿ ಎಲ್ಲಿ ಅಂತ ಹೇಳಿದ್ರೆ, ಒಂದು ಸಂಧಿ ಪದವನ್ನ ಬಿಡಿಸಿದಾಗ ನಮಗೆ ಎಷ್ಟು ಪದಗಳು ಸಿಗ್ತವೆ? ಎರಡು ಪದಗಳು ಸಿಗ್ತವೆ. ಮೊದಲಿಗೆ ಸಿಗುವಂತಹ ಪದಕ್ಕೆ ಪೂರ್ವ ಪದ ಅಂತ ಕರಿತೀವಿ. ಎರಡನೇದಾಗಿ ಸಿಗುವಂತಹ ಪದಕ್ಕೆ ಉತ್ತರ ಪದ ಅಂತ ಹೇಳಿ ಕರಿತೀವಿ. ಹಾಗಾಗಿ ಆ ಸಂಧಿ ಕ್ರಿಯೆ ನಡೆಯೋದು ಯಾವ ಜಾಗಗಳಲ್ಲಿ ಅಂತ ಹೇಳಿದ್ರೆ, ಪೂರ್ವ ಪದದ ಕೊನೆಯ ಅಕ್ಷರ, ಉತ್ತರ ಪದದ ಮೊದಲನೆಯ ಅಕ್ಷರಗಳಲ್ಲಿ ಈ ಸಂಧಿ ಕ್ರಿಯೆ ಅನ್ನೋದು ಜರುಗುತ್ತೆ ಅಥವಾ ಸಂಧಿ ಕೆಲಸ ಅನ್ನೋದು ನಡೆಯುತ್ತೆ ಮಕ್ಕಳೇ. ಇಷ್ಟು ಸಂಧಿಯ ಮೊದಲ ಒಂದು ವಿಷಯಗಳನ್ನ, ಪ್ರಾರಂಭದ ವಿಷಯವನ್ನ ನೀವು ಅರ್ಥ ಮಾಡಿಕೊಂಡ್ರಿ ಅನ್ನೋದನ್ನ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಇದರ ಬಗ್ಗೆ ಇನ್ನೂ ಹೇಳೋದು ಸಾಕಷ್ಟು ವಿಷಯ ಇದೆ. ಅದನ್ನ ಮುಂದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ತೀನಿ ಅನ್ನೋ ಮಾತನ್ನ ಹೇಳ್ತಾ, ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ, ಆ ಎಲ್ಲ ವಿದ್ಯಾರ್ಥಿಗಳಿಗೂ ಅಥವಾ ನೋಡ್ತಕ್ಕಂತಹ ವೀಕ್ಷಕರಿಗೂ ನಾನು ಮನವಿಯನ್ನು ಮಾಡಿಕೊಳ್ತೀನಿ. ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ತರಗತಿಗಳು ಪ್ರಾರಂಭ ಆಗಿದ್ದಾವೆ, ಇದನ್ನು ಓದುವಂತಹ ವಿದ್ಯಾರ್ಥಿಗಳಿಗೆ ತಾವೆಲ್ಲರೂ ಶೇರ್ ಮಾಡಿ ಅನ್ನೋ ಮಾತನ್ನು ಕೇಳ್ಕೊಳ್ತಾ, ಸಂಧಿಯ ಮುಂದಿನ ವಿಷಯದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.